ಮತಗಟ್ಟೆಗಳನ್ನೇ ಮಾಡ್ಬೇಕಾಗಿತ್ತು. ಆ ಮೂಮೆಂಟ್ನಲ್ಲಿ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ನಾನು ಸಹಿತ ಚುನಾವಣೆ ಡ್ಯೂಟಿ ಮಾಡಿದಾಗ ಡಿಸಿ ಆಫೀಸ್ ತನಕ ಹೋಗಿ ಬಿಲ್ ತುಂಬದೆ ಇದನ್ನ ಸಹಿತ ಕರೆಂಟ್ ಮಾಡ್ಕೊಟ್ಟಿದ್ದಾರೆ. ಅದಕ್ಕೆ ನೀವು ಏನ್ ಮಾಡ್ಬೇಕಾದ್ರೆ ಎರಡು ಮಾರ್ಗ. ಒಂದು ಪಂಚಾಯತ್ ಕೇಳ್ಕೊಂಡ್ಬಿಟ್ಟು ಅಂಗವಿಕಲರ ಸ್ನೇಹಿ ಶೌಚಾಲಯ ನಿರ್ಮಾಣ ಮಾಡುವಾಗ ನೋಡ್ಕೊಳ್ಬೇಕು. ಅದಿಲ್ಲದೆ ಇದ್ರೆ ಚುನಾವಣೆ ಬರ್ತದಲ್ವಾ, ನಮ್ಮಿಂದ ಒಂದು ರಿಕ್ವೆಸ್ಟ್ ಎಲ್ಲ ಅರ್ಜೆಂಟಿಗೆ ಅದನ್ನ ರಿಪೇರಿ ಮಾಡೋದಕ್ಕಿಂತಲೂ ಒಂದು ನಮಗೆ ನಾನು ಒಂದ್ ಹೇಳ್ತೀನಿ, ಅಧ್ಯಕ್ಷರಿಗೂ ಗೊತ್ತು, ನಾನು ಸಹಿತ ಬಂದ್ ಮಾಡಿದ್ರಿ. ಸರ್ಕಾರದಿಂದ ಬರೋದಿರುತ್ತಲ್ವಾ, ನಾಳೆನೇ ಮಾಡಿಸ್ಕೊಡಿ ಅಂತ ಆಗೋದಿಲ್ಲ. ನಾಳೆನೇ ಮಾಡಿಸ್ಕೊಡಿ ಅಂತ ಆಗೋದಿಲ್ಲ. ಅಂದ್ರೆ ನಾನು ಈಗಾಗಲೇ ನಾನೇ ಮಾಡಿ ಅನುಭವ ಪಟ್ಟವ. ಪೈಪ್ ಲೈನ್ ಅಂಗನವಾಡಿಯಿಂದ ತಗೊಂಡ್ ನೀರ್ ತಗೊಂಡ್ ಕೊಟ್ಟವ ಚುನಾವಣೆ ಟೈಮ್ನಾಗೆ. ಸಂಡಾಸ್ ಮನೆ ಕ್ಲೀನ್ ಮಾಡಿದವ್ ನಾನೇ. ಈಗ ತೊಳೆದು ಚೊಕ್ ಮಾಡಿ ಚುನಾವಣೆ ಟೈಮ್ನಾಗೆ ನಾನು ₹1 ತಗೊಳ್ಳಿಲ್ಲ. ಸರಿ, ಅದು ನಿಮ್ಮ ಒಳ್ಳೆಯ ಗುಣ, ಅದು ಒಳ್ಳೆದು ತೋರುತ್ತದೆ. ಈಗ ಅದೇ ರೀತಿಯಾಗಿ ಈಗ ಸದ್ಯಕ್ಕೆ ಎಲ್ಲರಿಗೂ ಗೊತ್ತಾಗ್ಬೇಕು ಸರ್ ನಾವು ಮಾಡಿದ್ದು. ಅಲ್ಲ, ಈಗ ಏನ್ ಮಾಡ್ಬೇಕಂತ ಆದ್ರೆ ಇನ್ನೂ ಹೆಲ್ಪ್ ನಾವು ಕೇಳ್ಬೇಕು ಅಂದ್ರೆ ಇನ್ ಎಷ್ಟು ದಿನ ಕೇಳ್ತಾವಳಿ. ಈಗ ಹೋಗಿದ ಒಳಗಡೆಗೆ ಒಂದ್ ಕೆಲಸ ಮಾಡ್ತೀನಿ, ನನಗೂ ನಾ ಹೇಳಿ ತಪ್ಪು ಅಂತ ನೇರವಾಗಿ ಹೇಳ್ಬಿಡಿ. ತಪ್ಪು ಅಂತ ಯಾರು ಹೇಳ್ತಾ ಇಲ್ಲ ಹೇಳಿ. ನನಗೂ ಸಹ ಪಿಡಿಒ ಸರ್ ಅವ್ರ ಪರಿಚಯ ಇದೆ, ಅಧ್ಯಕ್ಷರು ಇದ್ದಾರೆ, ನಾಗರಾಜ್ ಹೆಗಡೆ ಅವರು ಇದ್ದಾರೆ. 3 ಜನರು ಸೇರ್ಕೊಂಡ್ಬಿಟ್ಟು ಮಾತಾಡ್ಕೊಂಡು ಇವತ್ತು ಅಥವಾ ನಾಳೆ ಅವ್ರು ಇವತ್ತು ತ್ಯಾಗ್ಲಿ ಬಂದಿದ್ರೆ ಹೋಗುವಾಗ ನೋಡೋಗ್ಲಿಕ್ಕೆ ಕೇಳೋಣ. ಅಲ್ಲ ಇದ್ರೆ ಉಕ್ಕಂಡೇ ಬರ್ತಿದ್ದೆ, ಉಕ್ಕಂಡೇ ಬರ್ತಿದ್ದೆ ಪಿಡಿಒಗೆ. ಎಂತಕಂದ್ರೆ ಈಗ ನಾವು ಎಲ್ಲರೂ ಕೇಳಿರ್ಬೇಕಾರೆ ರಿಕ್ವೆಸ್ಟ್ ಮಾಡಿರೋದು ಅವಕಾಶ ಇಲ್ವಾ ನಮ್ಗೆ? ಇವತ್ತು ಬೆಳ್ಕೊಂಡು ಹೋಗಿಲ್ಲ, ಅಲ್ಲ ಎಲ್ಲರಿಗೂ ಕೇಳೋಣ.